ಸಕಲ ಜಗದಾಧಾರ ಅಧಿಷ್ಠಾನ ಪರಮ ಮಂಗಳ ಸ್ವರೂಪನಾದ ಪರಮಾತ್ಮನಿಗೆ ಯಥಾವದು ವಂದಿಸುತ್ತ ಶ್ರೀ ಆದಿನಾಥ ಪೀಠ ಪರಂಪರಾಗತ ಅಸ್ಮದಾಚಾರ್ಯ ಪರ್ಯಂತರ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ವಂದಿಸುತ್ತ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಕ್ಷೇತ್ರಾಧಿಪತಿಗಳಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢ ಮಹಾಸ್ವಾಮಿಗಳು ಏವಂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆಗೆ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತತ್ಸ್ವರೂಪರೆಯಾಗಿ ತಮ್ಮೆಲ್ಲರಿಗೂ ನಿತ್ಯವೂ ಜ್ಞಾನಾಮೃತ ಬೋಧೆಯನ್ನು ನೀಡಿ ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಶ್ರೋತ್ರ ಬ್ರಹ್ಮನಿಷ್ಠರಾದ ಶ್ರೀ ನಿಜಾನಂದ ಅಪ್ಪಂಗಳವರ ಚರಣಾರವಿಂದಗಳಲ್ಲಿ ಕೂಡ ವಂದಿಸುತ್ತಾ ಇಲ್ಲಿವರೆಗೂ ಪ್ರವಚನಗೈದು ತಮ್ಮೆಲ್ಲರಿಗೂ ಜ್ಞಾನಾಮೃತ ಬೋಧೆ ನೀಡಿರ್ತಕ್ಕಂಥ ಮಹಾತ್ಮ ದ್ವಯರ ಚರಣಾರವಿಂದಗಳಲ್ಲಿ ಕೂಡ ವಂದಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಶರಣಾರ್ಥಿಗಳು. ಜಂತೂನಾಂ ನರಜನ್ಮ ದುರ್ಲಭಂ. ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯ ಜನ್ಮನೇ ಶ್ರೇಷ್ಠ, ಅದು ಸಿಗುವುದು ಬಹಳ ಕಠಿಣ ಅಂತ ಈ ಒಂದು ಅಧಿಕರಣವಾಗಿ ಇಟ್ಟುಕೊಂಡ ವಿಷಯದ ಮಾತು. ಇದು ಯಾರು ಹೇಳ್ಯಾರಂತಂದರೆ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಪ್ರಾರಂಭಗೆ ನಮಗೆ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಮುಂದೆ ವಿಷಯ ಬಹಳಷ್ಟು ಇದೆ. ವಿವೇಕ ಚೂಡಾಮಣಿ ಸಂಪೂರ್ಣ ಆತ್ಮಜ್ಞಾನ ಬಗ್ಗೆ ವಿವರಣೆ ಮಾಡಿದ್ದಾರೆ. ಮೊಟ್ಟ ಮೊದಲು ಅವರು ಯಾವ ರೀತಿ ಮನುಷ್ಯನಿಗೆ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದಾರಂತಂದರೆ, ಜಂತೂನಾಂ ನರಜನ್ಮ ದುರ್ಲಭಂ. ಮನುಷ್ಯನಾಗಿ ಹುಟ್ಟುವುದೇ ಬಹಳ ಕಷ್ಟ. ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜನ್ಮ ಅಂತಂದರೆ ಮನುಷ್ಯ ಜನ್ಮ. ಅದು ಸಿಗಬೇಕಾದ್ರೂ ಕೂಡ ಪೂರ್ವಾರ್ಜಿತ ಪುಣ್ಯ ಬೇಕು. ನಾವು ಮನುಷ್ಯರಾಗಿ ಹುಟ್ಟೋದೇ ಭಾಳ ಕಠಿಣ. ಸುಮ್ಮನೆ ಮನುಷ್ಯರಾಗಿ ಹುಟ್ಟುವುದರೂ ಭಾಳ ಕಠಿಣ ಅಂತ ಹೇಳ್ತಾರೆ. ಇನ್ನು ಅದಕ್ಕಿಂತಲೂ ಕಠಿಣ ಅಂದರೆ ದ್ವಿಜತ್ವಂ, ಅದಕ್ಕಿಂತಲೂ ಕಠಿಣ ಅಂದರೆ ವಿಪ್ರತ್ವಂ, ಅದಕ್ಕಿಂತಲೂ ಕಠಿಣ ಅಂದರೆ ಬ್ರಾಹ್ಮಣತ್ವಂ ಅಂತ ಈ ಮೂರು ಮಾತುಗಳು ಮುಂದಿಟ್ಟರು. ಈ ಒಂದು ಶ್ಲೋಕದಲ್ಲಿ ಇವಿಷ್ಟು ಮಾತುಗಳು ಬರ್ತಾವೆ. ಇದ್ರ ತಾತ್ಪರ್ಯ, ಇದರ ಅರ್ಥ ನಾ ಹಿಂದಗಡೆ ಹೇಳ್ತೀನಿ. ಮನುಷ್ಯ ಜನ್ಮ ಭಾಳ ಶ್ರೇಷ್ಠ ಅಂತೂ ಎಲ್ಲ ಮಹಾತ್ಮರು ಮನುಷ್ಯನ ಬಗ್ಗೆ, ಮನುಷ್ಯತ್ವದ ಬಗ್ಗೆ ಬಹಳಷ್ಟು ಉಪದೇಶ ಮಾಡಿದ್ದಾರೆ. ಅದರಲ್ಲಿ ಪುರಂದರದಾಸರು ಕೂಡ ಹೇಳ್ತಾ ಇದ್ದಾರೆ, ಇದು ಹಾನಿ ಮಾಡಲು ಬೇಡಿರ ಹುಚ್ಚಪ್ಪಗಳಿರ, ಮಾನವ ಜನ್ಮ ಬಲು ದೊಡ್ಡದು. ಇದನ್ನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನರಜನ್ಮದಿಂದಿಹದೆವಳು ಮಿಗಿಲುಂಟೆ, ಮನುಷ್ಯ ಜನ್ಮಕ್ಕಿಂತ ಹೆಚ್ಚಿಂದ ಯಾವುದಾದಂತ ಪ್ರಶ್ನೆ ಹಾಕಿದ್ದಾರೆ. ಅದನ್ನು ಸಾರ್ಥಕ ಮಾಡ್ಕೋಬೇಕಾಗಿತ್ತಂದರೆ ಮೂರು ಮಾತು ಮುಂದಿಟ್ಟಾರು. ಯಾರು? ನಿಜಗುಣ ಶಿವಯೋಗಿಗಳು. ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂದರೆ ಈ ಮೂರು ಮಾತುಗಳನ್ನು ನಾವು ಪಾಲನೆ ಮಾಡಿದರೆ ನಮಗೆ ಶಾಶ್ವತವಾದ ಆನಂದ ಮತ್ತು ಮುಕ್ತಿ ಸಿಗ್ತದಂತಕ್ಕಂಥ ಮಾತು ಅವರು ನೀತಿ ಕ್ರಿಯಾದಲ್ಲಿ ಹೇಳ್ಯಾರ. ಕೆಡುವ ಶರೀರದ ಸಫಲತೆ ಯಾವುದು? ಅದಕ್ಕೆ ಉತ್ತರ ಕೊಟ್ಟಾರ ಪರಹಿತ.
ನಾವು ಹುಟ್ಟಿದ ಮೇಲೆ ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತಂದರೆ ಪರೋಪಕಾರ ಮಾಡಬೇಕು. ಇದು ಮೊದಲನೇದ್ದು ಅವರ ಸಂದೇಶ. ಎರಡನೇದ್ದು ತಳುವದೇ ಮಾಡ್ಪುದಾವುದು ಭವಹರಣ. ಇದು ಎರಡನೇ ಮಾತು ಕೊಟ್ಟಿದ್ದಾರೆ. ಮೂರನೇದ್ದು ಮನುಜ ಕುಲದ ಜನನ ಲಾಭವಾಗುವುದು ತಾನಾರೆಂದು ತಿಳಿಯುವುದು. ಈ ಮೂರು ಮಾತುಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ ಅಂತಕ್ಕಂಥ ವಿಚಾರ. ಆದರೆ ಕೆಲವು ದಾರ್ಶನಿಕರು, ಕೆಲವು ಮಹಾತ್ಮರು ಭಾಳ ಸುಲಭವಾಗಿ ಭಾಳ ಸರಳವಾಗಿ ಹೇಳಿದ್ದಾರೆ. ಮತ್ತು ಭಾಳ ಮಂದಿ ಅದನ್ನೇ ಪಾಲನೆ ಮಾಡ್ತಾ ಇದ್ದಾರೆ. 190 ಮಂದಿ ಆ ಪುಣ್ಯಾತ್ಮ ಏನು ಹೇಳ್ಯಾನ ಅದನ್ನೇ ನಾವು ಮಾಡ್ತೀವಿ. ಚಾರ್ವಾಕ ಅಂತಕ್ಕಂಥ ದಾರ್ಶನಿಕ, ಅವನು ನಾಸ್ತಿಕ. ಜೈನ ಧರ್ಮ, ಬೌದ್ಧ ಧರ್ಮ, ಚಾರ್ವಾಕ ಧರ್ಮ ಅಂತ ತಿಳ್ಕೊಂಡು ನಾಸ್ತಿಕ ಧರ್ಮಗಳು. ಅದರಲ್ಲಿ ಇವ ಚಾರ್ವಾಕ ಭಾಳ ಸುಂದರವಾಗಿ ಮಾತನಾಡುವವ. ಚಾರು ಅಂದರೆ ಸುಂದರವಾಗಿ, ವಾಕ್ ಅಂದರೆ ಮಾತಾಡುವವ. ಎಷ್ಟೋ ಮಂದಿ ಜ್ಞಾನಿಗಳು ವಾದಿವಾದ ಮಾಡಿ ಅವನ ಕೈಯಾಗ ಸೋತು ಹೋಗ್ಯಾರ. ಅಂಥ ಒಬ್ಬ ದಾರ್ಶನಿಕ ಮಾತು ಹೇಳ್ತಾನೆ. ಏನು ಹೇಳ್ತಾನ ನೋಡ್ರಿ, ಅವನದು ತರ್ಕ ಹೇಗಿದೆ. ಯಾವಜ್ಜೀವೇ ಸುಖಂ ಜೀವೇತ್ ಋಣಂ ಕೃತ್ವಾ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ತಸ್ಮಾತ್ ಸರ್ವ ಪ್ರಯತ್ನೇನ ಋಣಂ ಕೃತ್ವಾ ಘೃತಂ ಪಿಬೇತ್ ಅಂತ ಹೇಳ್ತಾನೆ. ಅಪ್ಪ, ಇದು ಮಾನವ ಜನ್ಮ ನಿನಗೆ ಸಿಕ್ಕದಂದ್ಮೇಲೆ ಇದು ಕೊನೆಯ ಜನ್ಮ. ಅವನು ಹೇಳ್ತಾ ಇದ್ದಾನೆ, ಮನುಷ್ಯ ಜನ್ಮನೇ ಕೊನೆಯದು. ನಾವು ಅದನ್ನು ಒಪ್ತೀವಿ, ಮನುಷ್ಯ ಜನ್ಮನೇ ಕೊನೆಯದು. ಆದರೆ ಅದನ್ನು ಪುನಃ ಹುಟ್ಟಲಿಕ್ಕೆ ಬರಲಾರ್ದಂಗೆ ಮಾಡ್ಕೋಬೇಕಾಗಿತ್ತು ಅಂದರೆ ನಾವು ಆತ್ಮಜ್ಞಾನ ಪಡ್ಕೋಬೇಕು, ನಮ್ಮ ಸ್ವರೂಪದ ಯಥಾರ್ಥ ಜ್ಞಾನ ತಿಳ್ಕೋಬೇಕು. ಅಂದರೆ ಪುನರ್ಜನ್ಮ ಇಲ್ಲ ನಮ್ಮ ಸಿದ್ಧಾಂತದಲ್ಲಿ. ನಾವು ಏನು ಹೇಳ್ತೀವಿ, ಬಾಕಿ ದಾರ್ಶನಿಕರು ಮನುಷ್ಯನಿಗೆ ಪುನರ್ಜನ್ಮ ಆವ, ಹುಟ್ಟೋದು ಸಾಯೋದು ನಿಶ್ಚಿತ. ಗೀತೆಯಲ್ಲಿ ಕೂಡ ಪರಮಾತ್ಮ ಹೇಳ್ತಾ ಇದ್ದಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರಾರ್ಥಂ ನ ಶೋಚಿತ್ವಂ ಅರ್ಹಸಿ. ಹೇ ಅರ್ಜುನ, ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ, ಸತ್ತವನಿಗೆ ಹುಟ್ಟಿದ ತಪ್ಪಿದ್ದಲ್ಲ. ಇದಕ್ಕೆ ಪರಿಹಾರ ಎಂಬುದೇ ಇಲ್ಲ. ಕರ್ಮಣ ಬದ್ಧತೆ ಅಯಂ ಲೋಕಾಹ. ನಾವು ಕರ್ಮದಿಂದ ಬಂಧಿತರಾಗಿವೆ. ನಾವು ಮಾಡಿದ ಕರ್ಮದಿಂದ ಪುನಃ ಹುಟ್ಟೋದು ಸಾಯೋದು. ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಜನ್ಮ ಬರ್ತವ, ಕೆಟ್ಟ ಕರ್ಮಗಳು ಮಾಡಿದರೆ ಕೆಟ್ಟ ಜನ್ಮಗಳು ಬರ್ತವ. ಆದರೆ ಈ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂದರೆ ಇದನ್ನೇ ನಾವು ಕೊನೆ ಮಾಡಿಕೊಂಡು ಪುನಃ ಮತ್ತೆ ಹುಟ್ಟಬಾರ್ದು, ಶಾಶ್ವತ ಮೋಕ್ಷ ಪಡ್ಕೋಬೇಕಾಗಿತ್ತು ಅಂತಂದರೆ ಆತ್ಮಜ್ಞಾನ ಪಡ್ಕೋಬೇಕು. ಗುರುವಿನ ಮುಖಾಂತರ ನಮ್ಮ ಸ್ವರೂಪದ ಯಥಾರ್ಥವನ್ನು ತಿಳಿದುಕೊಂಡು ಪುನಃ ಹುಟ್ಟದು ಸಾಯೋದು ಮಾತ್ರ ಮಾಡಬಾರ್ದು. ಇದೇ ಜನ್ಮ ಕೊನೆ ಮಾಡ್ಕೋಬೇಕಂತ ಇಷ್ಟು ಉದ್ದು ಹೇಳಿಬಿಡ್ತಾರೆ. ಅದಕ್ಕೆ ಭಾಳ 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 ಸಿದ್ಧಾಂತಗಳು, ಭಾಳ 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 ಕಾಯ್ದೆಗಳು, ಭಾಳ ಭಾಳ ಕಠಿಣ ನಿಯಮಗಳು ಎಲ್ಲ ಮಹಾತ್ಮರೇ ಹೇಳ್ಯಾರ. ಆದರೆ ಚಾರ್ವಾಕ ಏನು ಹೇಳ್ತಾನೆ, ನೀವು ಸಾಧನೆ ಮಾಡಿ ಮನುಷ್ಯ ಜನ್ಮ ಕೊನೆ ಮಾಡ್ಕೋಬೇಕಂತ ಹೇಳ್ತೀರಲ್ಲ, ಇಷ್ಟೆಲ್ಲ ಲಾಗ ಯಾಕೆ ಹೊಡಿತೀರ ಅಂತನತ.
ಮನುಷ್ಯ ಜನ್ಮನೇ ಕಡೆ, ಮತ್ತೆ ಹುಟ್ಟೋದು ಸಾಯೋದಿಲ್ಲ. ನಮ್ಮ ಸಿದ್ಧಾಂತದಿಂದ ನಾವು ಆತ್ಮಜ್ಞಾನ ಪಡ್ಕೊಂಡು ನಮ್ಮ ಜನ್ಮ ಕಡಿಮೆ ಮಾಡ್ಕೋಬೇಕಂತ ನಮ್ಮ ಶಾಸ್ತ್ರಗಳು ಹೇಳ್ತಾವ. ಆದರೆ ಚಾರ್ವಾಕ ಸೃಷ್ಟಿಯ ನೇಮದಿಂದಲೇ ಮನುಷ್ಯ ಜನ್ಮ ಕಡೆ. ನೀವು ಯಾಕೆ ಲಾಗ ಹೊಡಿತೀರಿ? ನೀವು ಏನು ಮಾಡಿದ್ರೂ ನಿಮ್ಮ ಜನ್ಮ ಕಡಿಮೆ, ಮುಂದೆ ಹುಟ್ಟೋದೇ ಇಲ್ಲ. ನೀವು ಪಾಪನ ಮಾಡು, ಪುಣ್ಯನ ಮಾಡು, ಒಳ್ಳೆ ಕೆಲಸನ ಮಾಡು, ಕೆಟ್ಟ ಕೆಲಸನ ಮಾಡು, ನೀ ಏನು ಮಾಡಿ ಸತ್ರೇನು ಕೂಡ ನಿನಗೆ ಮೋಕ್ಷ. ಪುನರ್ಜನ್ಮ ಇಲ್ಲವೇ ಇಲ್ಲ. ನೀ ಹೆಂಗೆ ಬದುಕಿ ಸತ್ರೇನು ಪುನರ್ಜನ್ಮ ಇಲ್ಲ. ಒಳ್ಳೆಯ ರೀತಿಯಿಂದ ಬದುಕಿದ್ರೇನು ಪುನರ್ಜನ್ಮ ಇಲ್ಲ, ಕೆಟ್ಟ ರೀತಿಯಿಂದ ಬದುಕಿದ್ರೇನು ಪುನರ್ಜನ್ಮ ಇಲ್ಲ. ಆತ ಪುನರ್ಜನ್ಮಕ್ಕೆ ಒಪ್ಪೋದೂ ಇಲ್ಲ. ಅದ್ರ ಸಲುವಾಗಿ ನಿನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ಚಲೋ ಚಲೋ ಉಂಡು ಸಾಯಿ. ಸಾಲ ಮಾಡಿದ್ರೆ ಚಿಂತಿಲ್ಲ, ತುಪ್ಪ ತಿನ್ನೋದು ಬಿಡಬೇಡ. ಸ್ಪಷ್ಟವಾಗಿ ಹೇಳ್ತಾನೆ. ಯಾವತ್ ಜೀವೇತ್ ಸುಖಂ ಜೀವೇತ್, ಋಣಂ ಕೃತ್ವಾ ಘೃತಂ ಪಿಬೇತ್. ನೋಡ್ರಿ ಆತ ಹೆಂಗೆ ಹೇಳ್ತಾನೆ. ಒಬ್ಬ ದಾರ್ಶನಿಕ, ಈಗ ಸಾಮಾನ್ಯ ಜನರು ಇದೇ ಮಾತು ಹೆಂಗೆ ಹೇಳ್ತಾರಂಬುದು ಹಿಂದಾಗಡಿ ಹೇಳ್ತೀನಿ ನಾನು. ಒಬ್ಬ ತಿಳಿದವ ಜ್ಞಾನಿ ಎಷ್ಟೋ ಪಂಡಿತರಿಗೆ ವಾದದಲ್ಲಿ ಸೋಲಿಸಿದ ವ್ಯಕ್ತಿ ಈ ಮಾತು ಹೇಳ್ತಾ ಇದ್ದಾನೆ. ಮಾನವ ಜನ್ಮನೇ ಕಡಿದು, ಸತ್ತ ಮೇಲೆ ಪುನರ್ಜನ್ಮ ಇಲ್ಲ. ಪುನರ್ಜನ್ಮ ಆದಂತ ಹೇಳ್ತಾರಲ್ಲ, ಅದು ಸುಳ್ಳು. ನೀ ಹೆಂಗರ ಬದುಕು, ನೀ ಹೆಂಗರ ದುಡಿ, ನೀ ಏನಾರ ತಿನ್ನು, ಏನಾರ ಮಾಡು, ನಿನ್ನ ಜನ್ಮ ಕಡೆ ಜನ್ಮ ಇದು. ಅದಕ್ಕಾಗಿನೇ ಸಾಯೋದಂತೂ ನಿಶ್ಚಿತ. ಉಂಡು ತಿಂದೆ ಸಾಯಿ. ಸುಮ್ಮನೆ ಏನೇನೋ ಲಾಗ ಹೊಡೆದು ತಪಸ್ ಮಾಡಿ ಶರೀರಕ್ಕೆ ದಂಡನೆ ಕೊಟ್ಟು ಹೈರಾಣಾಗಿ ಸಾಯೋದು ಬೇಡ. ಚಲೋ ಚಲೋ ಉಣು, ಚಲೋ ಚಲೋ ತಿನ್ನು, ಅಗ್ದಿ ಸುಖವಾಗಿ ಸಾಯಿ. ಮೋಕ್ಷ ಎಂಬುದು ಅದು ಸಿದ್ಧಾಂತ, ಅದು ಭಂಡ್ರದು, ಅದು ಅಜ್ಞಾನಿಗಳದ ಮಾತು. ಮೋಕ್ಷ ಎಂಬುದು ಮರಣವೇ ಮೋಕ್ಷ. ಸತ್ತ ಮೇಲೆ ಪುನರ್ಜನ್ಮನೇ ಇಲ್ಲ ಅಂದಮೇಲೆ ಈ ಲಾಗ ಹೊಡೆಯೋದು ಸಿದ್ಧಾಂತಗಳು ಯಾಕೆ ಮಾಡ್ತೀರಂತ ಕೇಳ್ತಾನೆ ನೋಡ್ರಿ. ಉಂಡು ತಿಂದು ಸಾಯಿರಿ. ಸಾಲ ಮಾಡಿದ್ರೆ ಚಿಂತಿಲ್ಲ, ತುಪ್ಪ ತಿನ್ನೋದು ಬಿಡಬೇಡ್ರಿ. ಸ್ಪಷ್ಟವಾಗಿ ಯಾವ ಜೀವೇ ಸುಖಂ ಜೀವೇತ್, ಎಲ್ಲಿವರೆಗೂ ನೀ ಬಾಳ್ಬೇಕಾಗ್ಯದ ಅಲ್ಲಿವರೆಗೂ ಸುಖವಾಗಿ ಇರು. ಋಣಂ ಕೃತ್ವಾ ಘೃತಂ ಪಿಬೇತ್, ಸಾಲ ಮಾಡಿ ಆದ್ರೂ ಚಲೋ ಚಲೋ ಉಣು. ಎಷ್ಟೋ ಮಂದಿ ಕೆಲವ್ರು ಚಲೋ ಚಲೋ ಉಣ ಸಲುವಾಗಿ ಹೊಲ ಮನೆಯನ್ನು ಹಾಳು ಮಾಡ್ಕೊಂಡಾರ. ಇವು ನಮ್ಮ ಕಣ್ಯದ್ರ ಉದಾಹರಣೆನೂ ಆವ. ಅದಕ್ಕೆ ತಸ್ಮಾತ್ ಪುನರ್ ಆಗಮನಂ ಕುತಃ, ಮುಂದೆ ನಾವು ಹುಟ್ಟಿ ಬರ್ತೀವೋ ಎಂಬುದು ಎಲ್ಲಿದು ಮಾತು. ಅದಕ್ಕೆ ಆತ ಮತ್ತೆ ಮುಂದೆ ಹೇಳ್ತಾನೆ, ಹಿಂಸಾ ಏವ ಪರಮೋ ಧರ್ಮ ಸ್ವರ್ಗೋ ಅಭಿಲಾಷಿತ ಆಸನಂ ಗುರುಶಿಷ್ಯ ಪ್ರಣಾಳಿಂ ಚ ತ್ಯಜ ಸದಾರಾನ್ ಪರದಾರಾನ್ ಯಥೇಚ್ಛಂ ಭುಂಕ್ಷುವ. ಅವ ತನ್ನ ಸಿದ್ಧಾಂತದಲ್ಲಿ ಹೇಳ್ಕೊಂತ ಬರ್ತಾನವ. ಮನ್ಸಿಗೆ ಬಂದು ಉಂಡಿದ್ದು, ಮನ್ಸಿಗೆ ಬಂದು ತಿಂದಿದ್ದೇ ಸುಖ. ಒಳ್ಳೆ ಒಳ್ಳೆ ಆಹಾರ ತಿಂದಿದ್ದೇ ಸುಖ. ನೀನು ದುರ್ದೈವಿಯಾಗಿ ನಿನಗೇನು ತಿನ್ಲಿಕ್ಕೆ ಸಿಗಲಿಲ್ಲ, ನಿನಗೇನು ಕುಡಿಲಿಕ್ಕೆ ಸಿಗಲಿಲ್ಲ ಅಂದರೆ ನಿನ್ನ ಜನ್ಮ ಸಾರ್ಥಕ ಆಗೋದಿಲ್ಲ. ಉಂಡಿದ್ದೇ ಸುಖ, ತೊಟ್ಟಿದ್ದೇ ಸುಖ. ಈ ಮಾತು ಈಗಲೂ ಕೂಡ 190 ಮಂದಿ ಪಾಲನೆ ಮಾಡ್ತಾರೆ. ಅವನ ಸಿದ್ಧಾಂತಕ್ಕೆ ಒಪ್ಪಲಿಲ್ಲ ಅಂದ್ರೆ ಅದನ್ನೇ ಮಾಡ್ತಾರೆ ಎಲ್ಲರು. ಮೊನ್ನೆ ಒಂದು ಪಾರ್ಟಿ ಆಯಿತು. ಒಬ್ಬ ಹುಡುಗ ದೊಡ್ಡ ಶ್ರೀಮಂತ ನಮ್ಮೂರಾಗ. ಇಂಥವು ಎಲ್ಲ ಜಾಗದಾಗ ನಡೀತಾ. ಅವು ಒಬ್ಬನೇ ಅಂದಲ್ಲ, ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಎಲ್ಲ ಜಾಗದಾಗೂ ಈ ಉದಾಹರಣೆ. ಅವ ದೊಡ್ಡ ಶ್ರೀಮಂತ, ಅವನ ದೋಸ್ತರು ನಿನ್ನ ಬರ್ತ್ಡೇ ಮಾಡ್ತೀವಿ ಅಂತಂದರು.
ಅವನಿಗೂ ಅದೇ ಬೇಕಾಗಿತ್ತು. ಪ್ರಚಾರ ಆಯಿತು, ಬೋರ್ಡ್ ಹಚ್ಚಿದ್ರು, ಎಲ್ಲ ಕಡೆ ಜನ್ಮದಿನದ ಶುಭಾಶಯಗಳು ಆಯಿತು. ಮಧ್ಯಾಹ್ನ ಒಂದು ಬರ್ತ್ಡೇ ಆಯಿತು, ಹುಗ್ಗಿ ಅನ್ನ ನೀಡಿಸಿಬಿಟ್ರು. ಅದು ಮಾಮೂಲಿ ಜನರಿಗೆ. ಆಮೇಲೆ ಅವನ ಸಂಗಟ್ಟಿದ್ದು ದೋಸ್ತರು, ಏನ್ರಿ ಪಾರ್ಟಿ ಮಾಡಬೇಕಲ್ಲ ಅಂದರೆ ಕುಡಿಯ ತಿನ್ನೋದು ಮಾಡಬೇಕದು ಅಂದರೆ ಅವನ ಜನ್ಮ ಸಾರ್ಥಕ. ಇವ್ರು ಕುಡ್ ತಿಂದವಾಗೆ ಇವ್ರ ಜನ್ಮ ಸಾರ್ಥಕ. ಅದರೊಳಗೆ ಒಂದಿಬ್ಬರು ಸ್ವಲ್ಪ ಕಟ್ಟ ನಿಯಮದವರಿದ್ದರು, ಲಿಂಗಾಯತರು, ಬ್ರಾಹ್ಮಣರು. ಅವರಿಗೂ ಈ ದೋಸ್ತರು, ಸಂಜೆಗೆ ಪಾರ್ಟಿ ಮಾಡ್ತಾನ, ಪಾರ್ಟಿ ಕೊಡ್ತಾನ, ಅದೇ ನಿಜವಾದ ಬರ್ತ್ಡೇ ಅದು. ಅದಕ್ಕೆ ನೀವು ಬರ್ರಿ. ನಾವು ಕುಡಿಯಂಗಿಲ್ಲ, ತಿನ್ನಂಗಿಲ್ಲ, ನಿನ್ನ ಜನ್ಮ ವ್ಯರ್ಥ. ಯಾಕೆ ಹುಟ್ಟಿದ ಅನ್ಬೇಕು. ಅವನಿಗೇ ಬೈದ್ಬಿಟ್ರು. ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ಉಂಡು ತಿಂದೆ ಸಾಯ್ಬೇಕು. ಅವರು ಬಾಕಿಯವರೆಲ್ಲರೂ ಹೋದ್ರು, ಉಂಡ್ರು, ತಿಂದ್ರು, ಮಜಾ ಮಾಡಿದ್ರು. ಇದು ದುರ್ದೈವಿ ಮನ್ಯಾಗ ಕುಂತು ಬಿಡ್ತು. ನೇಮ ಮಾಡಿದವ. ಇದು ನಾ ಯಾಕೆ ಈ ಮಾತು ಹೇಳ್ತೀನಂತಂದರೆ, ಚಾರ್ವಾಕನ ಸಿದ್ಧಾಂತ ನಾವು ಮನಸಾಪೂರ್ವಕವಾಗಿ ಒಪ್ಪೋದಿಲ್ಲ, ಆದರೆ ಎಲ್ಲರೂ ಅದನ್ನೇ ಮಾಡ್ತಾರೆ. ಗುಟ್ಕಾ ತಿನ್ನೋದು, ಸಿಗರೇಟ್ ಸೇದೋದು ಓಸು ಮಾಡ್ತೀವಿ. ನಮ್ಮ ಶರೀರ ಹಾಳಾದರೆ ಚಿಂತಿಲ್ಲ, ಡಾಕ್ಟ್ರ್ ಬಳಿ ಹೋದರೆ ಚಿಂತಿಲ್ಲ, ಕುಡಿಯ ತಿನ್ನೋದು ಮಾತ್ರ ನಾವು ಬಿಡಂಗಿಲ್ಲ. ಯಾವನು ಚಟಕ್ಕೆ ಕಂಟುಕೊಂಡನ ಅವ ಎಂದೂ ಬಿಡಂಗಿಲ್ಲ. ಮತ್ತೆ ದಿನ 100 ರೂಪಾಯಿದು ಗುಟ್ಕಾ ತಿಂತಾನ, 100 ರೂಪಾಯಿದು ಕುಡಿತಾನ, ಎಲ್ಲ ಮಾಡ್ತಾನ. ಇಂಥ ಸತ್ಪಾತ್ರಕ್ಕೆ, ಇಂಥ ಮಠಕ್ಕೆ ದಿನ ಒಂದು 200 ರೂಪಾಯಿ ಖರ್ಚು ಮಾಡೋ ಕಾಲಕ್ಕೆ ತಿಂಗಳಿಗೆ 6,000 ರೂಪಾಯಿ ಖರ್ಚಾಗ್ತದೆ. ಆದರೆ ಅದೇ ವ್ಯಕ್ತಿ ಸತ್ಪಾತ್ರಕ್ಕೆ 1,000 ರೂಪಾಯಿ ದಾನ ಮಾಡಂತಂದ್ರೆ, ಈ ಸಾರಿ ಹೊಲ್ದಾಗ ಬೆಳೆ ಇಲ್ರಿ, ಮಳೆ ಇಲ್ಲ, ಏನು ಮಾಡಬೇಕು ಅಂತ ತಿಳ್ಕೊಂಡು ತಂದು ದುಃಖ ಹೇಳ್ಕೊಂತಾನೆ. ಮತ್ತು ಕುಡಿಯೋಕಾಲ ತಿನ್ನೋಕಾಲ ರೊಕ್ಕ ಎಲ್ಲಿಸ್ ಬಂದು, ಮತ್ತು ಆವಾಗ ದಿನ 200 ರೂಪಾಯಿ ಖರ್ಚು ಮಾಡೋಕಾಲ ರೊಕ್ಕ ಎಲ್ಲಿಸ್ ಬಂದು. ಇನ್ನು ತಮ್ಮ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕಂದ್ರೆ ಇನ್ನೂ ಕೆಲವ್ರ ಸಿದ್ಧಾಂತ ಅವು ನೋಡ್ರಿ. ಏನ್ರಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ಬೆಲೆ ಬರಬೇಕಾದ್ರೆ ನಾವು ರೊಕ್ಕ ಗಳಿಸ್ಬೇಕು. ರೊಕ್ಕ ಗಳಿಸಲಿಲ್ಲ ಅಂದ್ರೆ ನಮಗೆ ಯಾ ನಾಯಿನೂ ಕೇಳಂಗಿಲ್ಲ. ಇದು ಎಲ್ಲರ ಬಾಯಾಗ ನುಡಿಸ್ತದೆ. ಇದು ರೊಕ್ಕ ಇದ್ರೆ ಬೆಲೆ. ಇದು ಪುರಂದರದಾಸನು ಇದ್ರ ಬಗ್ಗೆ ಭಾಳ ಚಂದ, ರೊಕ್ಕ ಎರಡಕ್ಕ ದುಃಖ ಕಾಣಕ್ಕ ಅಂತ ತಿಳ್ಕೊಂಡು ಪುರಂದರದಾಸನು ಭಾಳ ಚಂದ ಹೇಳ್ಯಾರ ಇದ್ರ ಬಗ್ಗೆ. ತಂದು ಬಂದರೆ ತನ್ನ ಪುರುಷನ ಹಸಿದು ಬಳಲಿದ ನೆನವಳು, ಒಂದು ದಿನವೂ ತಾರದಿದ್ದರೆ ಹಂದಿನಾಯಂತೆ ಕಲೆವಳು. ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸು ಅಂತ ಪುರಂದರದಾಸರು ಈ ಮಾತು ಹೇಳ್ಯಾರ. ಅಂದಮೇಲೆ ನಾವು ರೊಕ್ಕ ಗಳಿಸಿದ್ರೆ ನಮಗೆ ರೊಕ್ಕ ಇದ್ರೇನೆ ಬೆಲೆ ಕೊಡ್ತಾರಂತ ಭಾಳ ಮಂದಿ ತಿಳ್ಕೊಂಡು ಅದಕ್ಕೆ ಬೆನ್ನು ಹತ್ತೀವಿ ನಾವು, ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳೋ ಸಲುವಾಗಿ. ಆದರೆ ನೀವು ರೊಕ್ಕ ಗಳಿಸಿದ್ರೆ ನಿಮ್ಗೆ ಬೆಲೆ ಬರ್ತದೇನು? ನೀವು ಯಾರಿಗೆ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಒಳ್ಳೆಯ ಪುಣ್ಯದ ಕಾರ್ಯ ಮಾಡಲಿಲ್ಲ ಅಂದರೆ ನೀವು ರೊಕ್ಕ ಗಳಿಸಿದ್ರೆ ನಿಮ್ಗೆ ಯಾರನ್ನ ಬೆಲೆ ಕೊಡ್ತಾರೇನು? ಆ ರೊಕ್ಕ ಗಳಿಸಿದ್ದು ಪರೋಪಕಾರಕ್ಕಾಗಿ ಸತ್ಪಾತ್ರಕ್ಕೆ ಯಾವನು ದಾನ ಮಾಡ್ತಾನಂದ್ರೆ ಅವನಿಗೆ ಬೆಲೆ ಬರ್ತದ. ಸುಮ್ಮನೆ ಗಳಿಸಿದ್ರೆ ಅವನಿಗೆ ಯಾರು ಬೆಲೆ ಕೊಡಂಗಿಲ್ಲ. ಏನ್ರಿ ಭಾಳ ಕಠಿಣ ಅದ, ಭಾಳ ಕಂಜೂಷಾನ, ಅವ ಕಾಗಿಗೂ ಎಂಜಲ್ ಕೈಲಿಂದ ಹೊಡಂಗಿಲ್ಲ. ಅಂಥವನ ಬಳಿ ಎಷ್ಟು ದುಡ್ಡಿದ್ರಿ ಅದಕ್ಕೆ ಬಂದು ನಾಯಿ ಕುಂಡ್ಯಾಗ ಜೇನಿಟ್ಟಂಗಂತ ಅಂದ್ಬಿಡ್ತಾರೆ. ಅದೇ ವ್ಯಕ್ತಿ ಇಂಥ ಒಂದು ಮಠಕ್ಕೆ 10,000 ರೂಪಾಯಿ, 1,00,000 ರೂಪಾಯಿ ದಾನ ಮಾಡಿದ ಅಂದರೆ ಅವನಿಗೆ ಸನ್ಮಾನ ಮಾಡ್ತಾರ. ಇಲ್ಲಿ ವೇದಿಕೆ ಮೇಲೆ ಕರೆಸಿ ಅವನಿಗೆ ಹಾರ ಹಾಕಿ ಶಾಲು ಹೊಸಿ ಆಶೀರ್ವಾದ ಮಾಡ್ತಾರೆ. ಇದಕ್ಕಿಂತ ಹೆಚ್ಚಿನ ಪುಣ್ಯ ಯಾವುದು ಜಗತ್ತಾಗ? ಅಂದರೆ ಇದು ನಾವು ಜನ್ಮ ಸಾರ್ಥಕ ಮಾಡ್ಕೋಬೇಕು. ನಾವು ಗಳಿಸಿದ್ರೆ ನಮಗೆ ದೊಡ್ಡವರಂತ ಯಾರು ತಿಳ್ಕೊಳಂಗಿಲ್ಲ. ಅದಕ್ಕೆ ಸತ್ಪಾತ್ರದಲ್ಲಿ ದಾನ ಮಾಡಿದಾಗ ನಮ್ಗೆ ಮನುಷ್ಯತ್ವ ಬರ್ತದೆ. ಆವಾಗ ನೀವು ಸುಮ್ಮನೆ ನೀವು ಮನೆಯಾಗ ದೊಡ್ಡವರು ಅಂತ ತಿಳ್ಕೊಂಡು ನೀವು ಬರೀ ದುಡ್ಡು ಗಳಿಸ್ಕೊಂಡು ನಿಮ್ಮ ಅಹಂಕಾರದಾಗ ನೀವು ಇದ್ದು ಬಿಡ್ರಿ.
ನಮಗೆ ಬೆಲೆ ಕೊಡ್ತಾರಂತ ನೀವು ಮನಸ್ಸಿನಾಗ ತಿಳ್ಕೊಂಡಿರ್ತೀರಿ, ನಿಮಗೆ ಯಾರು ಬೆಲೆ ಕೊಡಂಗಿಲ್ಲ. ಅಧಿಕಾರದಾಗಿದ್ದವಾಗ ರಾಜಕಾರಣಿಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ ನೋಡ್ರಿ, ಆಮೇಲೆ ಅವ ಅಧಿಕಾರದಿಂದ ಕೆಳಗಿದ್ದವಾಗ ಬೆಲೆ ಕೊಡ್ತಾರೇನು? ಅವನ ಸಮೀಪ ಒಬ್ಬನ ಹಾಣಿಕೆ ಹಾಕಿ ನೋಡಂಗಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂದರೆ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲ. ಇದು ಮನುಷ್ಯ ಜನ್ಮದ ಮುಖ್ಯ ಗುರಿ. ನಮ್ಮಲ್ಲಿ ಪರೋಪಕಾರ ಬುದ್ಧಿ ಇದ್ದಾಗ ಅದು ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅದನ್ನೇ ನಿಜಗುಣ ಶಿವಯೋಗಿಗಳು ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ ಅಂತ ಹೇಳ್ಯಾರ. ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದರೆ ನಾವು ಇನ್ನೊಬ್ರಿಗೆ ಉಪಕಾರ ಮಾಡಬೇಕು, ಅವಾಗೇ ನಮಗೆ ಬೆಲೆ ಬರ್ತದೆ. ನಾವು ಒಳ್ಳೆ ಮಾತಾಡಬೇಕು, ಸದಾಚಾರನಾಗಬೇಕು. ಏನ್ರಿ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದುವಚನವೇ ಸಕಲ ಜಪತಪಂಗಳಯ್ಯ, ಸದು ವಿನಯವೇ ಸದಾ ಶಿವನೊಲುಮೆಯ. ಇದು ಜನ್ಮ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಹಾದಿ. ಈ ನಿಟ್ಟಿನಲ್ಲಿ ನಾವು ನಡೆದಾಗ ನಮ್ಮ ಮಾನವ ಜನ್ಮ ಸಾರ್ಥಕ ಆಗ್ತದೆ. ಇದನ್ನು ಟ್ರೈನಿಂಗ್ ಕೊಟ್ಟರೆ ಬರಂಗಿಲ್ಲ, ಸಹಜವಾಗಿ ಪೂರ್ವಾರ್ಜಿತ ಪುಣ್ಯದಿಂದ ಸಿಗ್ತದಂತ ಶಂಕರಾಚಾರ್ಯರೇ ಮುಂದೆ ಈ ಮಾತು ಹೇಳ್ತಾರೆ. ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ತ್ರಯಮೇತದ್ವೈ ದುರ್ಲಭಂ ದೈವಾನುಗ್ರಹ ಹೇತುಕಂ. ಮನುಷ್ಯನಾಗಿ ಹುಟ್ಟಿದ್ರೇನು ಮನುಷ್ಯತ್ವ ಬರೋದು ಬಹಳ ಕಷ್ಟ. ಆಮೇಲೆ ಮಹಾಪುರುಷ ಸಂಶ್ರಯ, ಸಜ್ಜನರ ಸಂಘ ಮಾಡೋದು ಭಾಳ ಕಷ್ಟ. ನಾವು ದುರ್ಜನರ ಸಂಘನೇ ಮಾಡ್ತೀವಿ. ಆದರೆ ಇಂಥ ಜಾಗದಾಗ ಬಂದು ಸತ್ಸಂಗದಲ್ಲಿ ಇದ್ದು 4 ಮಾತುಗಳು ಕೇಳಬೇಕನ್ನೋದು ಬರಂಗಿಲ್ಲ. ಕರ್ಲಿಕ್ಕೆ ಕೇಳಿದರೆ ಪುರ್ಸತ್ಗಿಲ್ಲ ಅಂತಾರೆ. ಯಾವನು ಇಂಥ ಸತ್ಸಂಗಕ್ಕೆ ಬರ್ರಪ್ಪ ಇಷ್ಟು ಮಹಾತ್ಮರು ಬರ್ತಾರ, ಒಂದು 4 ಮಾತು ಕೇಳ್ರಿ ಅಂತಂದರೆ ಅವ ಪುರ್ಸತ್ಗಿಲ್ಲ ಅಂತ ಯಾವಾಗ ಹೇಳ್ತಾನಂದ್ರೆ ಅವನಿಗೆ ಇದ್ರ ಮೇಲೆ ಇಷ್ಟ ಇಲ್ಲ ಅಂತ ತಿಳ್ಕೊಬೇಕು. ಯಾವನಿಗೆ ಇಷ್ಟ ಆದ ಪುರ್ಸತ್ತಿಗೆ ಮಾಡ್ಕೊಂಡು ಬರ್ತಾನೆ. ಅದು ಪೂರ್ವಾರ್ಜಿತ ಪುಣ್ಯದಿಂದೇ ಸಿಗ್ತದ. ಯಾವಾಗ ಪುರ್ಸತ್ಗೆ ಇಲ್ಲ ಅಂತ ಹೇಳ್ತಾನಲ್ಲ ಅವನಿಗೆ ಇದ್ರ ಬಗ್ಗೆ ಇಚ್ಛಾ ಇಲ್ಲ. ಇದಕ್ಕೆ ನಿಮಗೆ ಪುರ್ಸತ್ಗೆ ಬಗ್ಗೆ ನಿಮಗೆ ದೃಷ್ಟಾಂತ ಕೊಡ್ತೀನಿ. ಕುಡ್ಯ ಚಟ ಇದ್ದವಾಗ, ಬೀಡಿ ಸಿಗರೇಟ್ ಚಟ ಇದ್ದವನಿಗೆ, ತಿನ್ನ ಚಟ ಇದ್ದವನಿಗೆ ಅವ ಹೆಂಗೂ ಪುರ್ಸತಿ ಮಾಡ್ಕೊಂಡು ತಿಂತಾನೆ, ಕುಡಿತಾನೆ. ಅವನ ಮೇಲೆ ರೊಕ್ಕ ಇಲ್ಲ ಅಂತ ತಿಳ್ಕೊಡ್ರಿ. ಆದರೆ ಅದು ತಲುಪು ಕೇಳ್ತದೇನು? ಅವನಿಗೆ ಇವತ್ತು ಕುಡಿಲಿಕ್ಕೆ 200 ರೂಪಾಯಿ ಬೇಕು. ಆದ್ರೂ ಕೂಡ ಅವನ ಬಳಿ ಕಿಸ್ಟಾಗ ರೊಕ್ಕ ಇರಂಗಿಲ್ಲ. ಆದರೆ ಕುಡಿಯೋ ಚಟ ಮಾತ್ರ ಬಿಡಂಗಿಲ್ಲ. ಅದು ಕುಡಿದ್ರೆ ಸಮಾಧಾನ ಆಗ್ತದೆ, ಇಲ್ಲಾಂದರೆ ಆಗಂಗಿಲ್ಲ. ಆವತ್ತಿಗೆ ಅವ ಏನು ಮಾಡ್ತಾನ? ಇನ್ನೊಬ್ಬರ ಮೇಲೆ ಸಾಲ ಕೇಳಿಕ್ಕೆ ಶುರು ಮಾಡ್ತಾನೆ. ಕಡೆಗೆ ಸಾಲನೂ ಸಿಗಲಿಲ್ಲ ಅಂದರೆ ಕಳುವು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಏನಾರ ಮಾಡಿ ತನ್ನ ಚಟ ತೀರ್ಸ್ಕೊಂತಾನೆ ನೋಡ್ರಿ. ಮತ್ತೆ ಅವನಿಗೆ ಜ್ಞಾನ ಅದ, ಹೆಂಗಾರ ಮಾಡಿ ನನ್ನ ಚಟ ತೀರ್ಸ್ಕೋಬೇಕಂತ ತಿಳ್ಕೊಂಡು ಜ್ಞಾನಕ್ಕೆ ಅವ ಸಾಲ ಮಾಡ್ತಾನ, ಹೊಲ ಮನೆ ಕಳ್ಕೊಂತಾನ, ಏನಾರ ಮಾಡಿ ಹೆಂಗೆ ತನ್ನ ಒಂದು ದುಶ್ಚಟಕ್ಕೆ ಹೆಂಗೆ ಬಲಿಯಾಗಿ ಅದಕ್ಕೆಲ್ಲವನ್ನು ಹೆಂಗೆ ಹಾಳು ಮಾಡ್ಕೊತಾನೋ ಅದೇ ಬುದ್ಧಿ ಇದಕ್ಕೂ ಇರ್ಬೇಕು. ಇಲ್ಲಿ ಬರೋಣ, ಒಮ್ಮೆಲೆಗೆ ಅಲ್ಲಿ ಖರ್ಚು ಮಾಡಲಾರ್ದೆ, ಕುಡಿಲಾರ್ದೆ, ಅದು ಎಲ್ಲ ದುಡ್ಡು ಖರ್ಚು ಮಾಡಲಾರ್ದೆ ನಿಮಗೆ ಚಟ ತೀರ್ಸ್ಕೊಳ್ಳೋದು ಆಗಂಗಿಲ್ಲ. ಆದರೆ ಇಲ್ಲಿ ಬಂದವಾಗ ಏನಂತಾರ? ಗುರುಗಳು ಸಂಪತ್ತು ಕೊಡ್ತಾರೇನು, ಮಕ್ಕಳು ಕೊಡ್ತಾರೇನು? ಹಂಗಿತ್ತಂದ್ರೆ ನಾವು ಬರ್ತೀವಿ. ಇಲ್ಲಿ ಸವಾಲಾಗ್ತಾರೆ. ಅಂದರೆ ಇವ್ರು ಬರೋಣ, ನಮಸ್ಕಾರ ಮಾಡೋಣ, ಇವ್ರು ಸೇವಾ ಮಾಡಬಾರ್ದು, ಕಷ್ಟ ಬೀಳಬಾರ್ದು, ರೊಕ್ಕ ಖರ್ಚು ಮಾಡಬಾರ್ದು, ಏನು ಮಾಡಬಾರ್ದು. ಒಮ್ಮೆಲೆ ಗುರುವೇ ನಿಮ್ಮ ಪಾದಕ್ಕೆ ಬಿದ್ದೀನಿ, ನನಗೆ ಆಶೀರ್ವಾದ ಮಾಡು, ನನಗೆ ಒಳ್ಳೇದು ಮಾಡು, ನನಗೆ ಸಂಪತ್ತು ಬರಬೇಕು, ಕರೋಡೋಪತಿ ಆಗಬೇಕು, ನನಗೆ ಮಕ್ಕಳಾಗಬೇಕು. ಕೆಲವರು ಕೇಳ್ತಿರ್ತಾರ, ಏನ್ರಪ್ಪ ಹಿಂಗೆ ಶಾಸ್ತ್ರ ನಡೆದದ, ಗುರುಗಳು
ಭಾಳ ಚಂದ ಹೇಳ್ತಾರ, ಬರ್ರಿ ಅಂತ ನಾ ಎಷ್ಟು ಜಾಗದಾಗ ಹೇಳ್ತೀನಿ. ಮಟ್ಕ ನಂಬರ್ ಹೇಳ್ತಾರೇನು ನೋಡ್ರಿ ಹೆಂಗೆ ಕೇಳ್ತಾರೆ ಭಕ್ತರು. ಏನು ಆಮೇಲೆ ಮಕ್ಕಳು ಕೊಡ್ತಾರೇನು, ತಾಯ್ತಾ ಚೀಟಿ ಕೊಡ್ತಾರೇನು? ತಾಯ್ತಾ ಚೀಟಿ ಕೊಟ್ಟ ಗುರುಗಳಿಗೆ ಎಷ್ಟು ಬೆಲೆ ಆದ, ವೇದಾಂತ ಗ್ರಹಣ ಹೇಳೋವನಿಗೆ ಬೆಲೆನೇ ಇಲ್ಲ. ಇದು ಪಕ್ಕ ತಿಳ್ಕೊಡ್ರಿ. ಅವನಿಗೆ ಬೆನ್ನತ್ತಿ ಸಾಲತ್ತಿ ಹೋಗ್ತಾರೆ, ಹಿಂದಗಡೆ ಅವ್ರು ಬಂಡವಾಳ ಬೈಲಿಗೆ ಬಿದ್ದು ಬಿಡ್ತಾರೆ. ಏನು ಅಂಥ ಗುರುಗಳು ಬೇಕೇನು ನಮಗೆ? ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದರೆ ಇಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳೇ ನಮಗೆ ಮಾರ್ಗದರ್ಶಕರು. ಆದ್ದರಿಂದ ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಆ ಸದ್ಗುರುನಲ್ಲೇ ಹೋಗಬೇಕು. ಆ ಸದ್ಗುರು ಹೆಂಗಿರ್ಬೇಕಂತಂದರೆ ಕರುಣ ಸತ್ಕಲೆ, ಶಾಸ್ತ್ರ ಪರಿಣತೆ, ಸೌಂದರ್ಯತೆ, ನಿರಾಶೆ, ಸುಮುಖತ್ವ, ಸುಜ್ಞಾನ ಗುಣಗಳಿರಲ್ ಅವನೇ ಸೇವೆ ಗುರುವಕ್ಕುಂ. ಅಂಥ ಗುರುಗಳು ಯಾರು ಇರ್ತಾರಂದರೆ ಅವರೇ ನಮ್ಮ ಜನ್ಮ ಸಾರ್ಥಕ ಮಾಡ್ತಾರ, ಪುನರ್ಜನ್ಮ ಇಲ್ಲ. ಅದ್ರ ಸಲುವಾಗಿ ಅಗಳೇ ನಾ ಅದು ಮಾತೆತ್ಕೊಂಡೆ ಆ ಶ್ಲೋಕ ಪೂರ್ತಿ ಮಾಡಿ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಮುಂದಿನ ಮಾತುಗಳು ಸ್ವಲ್ಪ ಎರಡು ನಮೂನಿ ಅರ್ಥ ಆಗ್ತವ. ಆ ಶಂಕರಾಚಾರ್ಯರ ವಿಷಯ ಇಟ್ಕೊಂಡ ಸಲುವಾಗಿ ಅದರಲ್ಲಿ ಅವರು ಏನು ಹೇಳ್ತಾರ ಮುಂದೆ ಅಂತಂದರೆ ಈಗ ಆ ವಿಷಯಕ್ಕೆ ಬರ್ತಾ ಇದ್ದೀನಿ. ಮೊಟ್ಟ ಮೊದಲೇ ಮನುಷ್ಯ ಜನ್ಮ ಸಿಗದೇ ಭಾಳ ಕಠಿಣ ಅಂತ ಅಂದ್ಬಿಟ್ರು. ಅದರಲ್ಲಿ ದ್ವಿಜತ್ವನಾಗಿ ಹುಟ್ಟುವುದೂ ಭಾಳ ಕಠಿಣ ಅಂತಂದರು. ಅದರಲ್ಲಿ ವಿಪ್ರತ್ವನಾಗಿ ಹುಟ್ಟುವುದು ಅದಕ್ಕಿಂತಲೂ ಭಾಳ ಕಠಿಣ ಅಂತ ಹೇಳಿದರು. ಅದರಲ್ಲೇ ಬ್ರಾಹ್ಮಣತ್ವನಾಗಿ ಸಿಗುವುದೂ ಕೂಡ ಭಾಳ ಕಠಿಣ ಅಂತ ಹೇಳಿಬಿಟ್ರು. ಈ ಮೂರು ಮಾತಿಗೆ ಬೇರೆ ಬೇರೆ ಆಚಾರ್ಯರು ಬೇರೆ ಬೇರೆ ಅರ್ಥ ಮಾಡಿದರು. ಸಂಪ್ರದಾಯವಾದಿಗಳು ಮಧ್ವ ಮತದವರಾಗಲಿ ಬ್ರಾಹ್ಮಣ ಜನ್ಮನೇ ಶ್ರೇಷ್ಠ ಅಂತಕ್ಕಂಥ ಏನು ಸಂಪ್ರದಾಯವಾದಿಗಳು ಹೆಂಗೆ ಅರ್ಥ ಮಾಡ್ತಾರೆ ನೋಡ್ರಿ ಅವರು ಆ ಶ್ಲೋಕಕ್ಕೆ. ಆದರೆ ನಿಷ್ಪಕ್ಷಪಾತವಾಗಿ ಯಾರು ಹೆಂಗೆ ಅರ್ಥ ಮಾಡ್ತಾರಂಬುದು ಇವೆರಡು ಅರ್ಥ ನೀವು ಮುಂದೆ ಇಡ್ತಾ ಇದ್ದೀನಿ. ಸಂಪ್ರದಾಯವಾದಿಗಳು ಹೆಂಗೆ ಅರ್ಥ ಮಾಡ್ತಾರೆ, ಏನು ಶಂಕರಾಚಾರ್ಯ ಇದನ್ನೇ ಹೇಳ್ಯಾರೇನಂತಕ್ಕಂಥದ್ದು ಸಂಶಯ ಬಂದುಬಿಡುತ್ತದೆ. ಮೊದಲೇ ಮನುಷ್ಯನಾಗಿ ಹುಟ್ಟು ಯಾವ ಜಾತಿ ಒಳಗಾರ ಹುಟ್ಟು. ಸಿದ್ಧಾಯ ಪುರಾಣಿಕರು ಇದ್ರ ಬಗ್ಗೆ ಭಾಳ ಚಂದ ಹೇಳ್ಯಾರ. ಏನಾದರಾಗು ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನೇ ಆಗು, ಕಾದಿ ಕ್ಷತ್ರಿಯನೇ ಆಗು, ವೈಶ್ಯ ಶೂದ್ರನೇ ಆಗು, ಏನಾದರಾಗು ಮೊದಲು ಮಾನವನಾಗು. ಅಪ್ಪ ನೀ ಯಾವ ಜಾತಿಯಲ್ಲೇ ಹುಟ್ಟು, ಹೆಂಗರ ಹುಟ್ಟು, ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿನ್ನಲ್ಲಿ ಮನುಷ್ಯತ್ವ ಇರಬೇಕಂತ ಹೇಳ್ತಾರೆ. ಅದನ್ನೇ ಶಂಕರಾಚಾರ್ಯ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶ್ರಯ ಅಂತ ಮುಂದೆ ಹೇಳ್ತಾರೆ. ಆದರೆ ಈ ಶ್ಲೋಕದ ಅರ್ಥ ಬಿಡಿಸೋ ಕಾಲಕ್ಕೆ ಇಲ್ಲಿ ಸಿದ್ಧಾಯ ಪುರಾಣಿಕರ ಅರ್ಥ ಭಾಳ ಸಮಂಜಸ ಯೋಗ್ಯತೆಯಿಂದ ಕೂಡಿದ್ದಾಗಿದೆ. ಏನಂತಾರ ಅವರು ಸಿದ್ಧಾಯ ಪುರಾಣಿಕರು, ನೀ ಯಾವ ಜಾತಿಯಾಗಾರ ಹುಟ್ಟು, ನಿನ್ನಲ್ಲಿ ದಯೆ ಇರಲಿ, ಕರುಣೆ ಇರಲಿ, ಮನುಷ್ಯತ್ವ ಇರಲಿ, ಮಾನವ ಅಂತ ಹೇಳ್ತಾರೆ. ನಮಗೆ ಮನುಷ್ಯರಂತ ಯಾಕೆ ಹೇಳ್ತಾರಂದ್ರೆ ಈ ಮನುಷ್ಯ ಶಬ್ದ ಹೆಂಗೆ ಬಂತು ಈ ನರನಿಗೆ? ಇದಕ್ಕೆ 7-8 ಹೆಸರಿವೆ. ಅದರಲ್ಲಿ ನರ, ಮನುಷ್ಯ, ಮಾನವ ಈ 3 ಶಬ್ದದ ಅರ್ಥ ನಾವು ಸರಿಯಾಗಿ ತಿಳ್ಕೋಬೇಕು. ಇದಕ್ಕೆ ನರ ಅಂತ ಹೇಳಿದ್ರು. 70,000 ನಾಡಿಗಳು ಅವ ಈ ಮನುಷ್ಯನಿಗೆ, ಅಷ್ಟು ನರಗಳು ಅವ, ಅದಕ್ಕೆ ಇದಕ್ಕೆ ನರ ಅಂತ ಹೇಳಿದರು. ಮನುಷ್ಯ ಅಂತ ಹೇಳಿದರು ಇದಕ್ಕೆ. ಅಂದರೆ ಮನುವಿನ ಕುಲದಿಂದ ನಾವು ಹುಟ್ಟಿದ್ವಿ. ಜಗತ್ತಿಗೆ ಮೊದಲು ಮಾನವನಾಗಿ ಹುಟ್ಟಿದವ ಯಾರಂದರೆ ಮನು ಚಕ್ರವರ್ತಿ, ಬ್ರಹ್ಮನ ಮಾನಸ ಪುತ್ರ. ಅವನಿಂದ ಈ ಸಂತತಿ ಬಂತು. ಅದ್ರ ಸಲುವಾಗಿ ನಾವು ಮನು ಕುಲದವರು, ಅದ್ರ ಸಲುವಾಗಿ ನಮಗೆ ಮನುಷ್ಯರು ಅಂತ ಹೆಸರು ಬಂತು. ಇನ್ನು ಮುಂದೆ ಮಾನವ ಅಂತ ಹೆಸರು ಬಂತು. ಯಾರು ಮರ್ಯಾದೆಯಿಂದ ಇರ್ತಾರ, ಯಾರು ಮಾನದಿಂದ ಇರ್ತಾರ, ಮರ್ಯಾದೆಯಿಂದ ಇದ್ದವರಿಗೆ ಬೆಲೆ. ಅದಕ್ಕೆ ಮಾನಂ ವಹತಿ ಇತಿ ಮಾನವ ಶಬ್ದ. ಯಾರು ಮರ್ಯಾದೆಯನ್ನು ಕಾಪಾಡಿಕೊಂಡು ಮರ್ಯಾದೆ ರೀತಿಯಿಂದ
ಯಾವನು ಶಿಸ್ತಿನಿಂದ ನಡೀತಾನೆ ಅವನಿಗೆ ಮಾನವ ಅಂತ ಹೇಳ್ಯಾರ. ನ್ಯಾಯದಿಂದ, ಧರ್ಮದಿಂದ, ಒಳ್ಳೆಯ ಆಚಾರದಿಂದ ಯಾವನು ನಡೀತಾನೆ ಅಂದರೆ ಅವನಿಗೆ ಮಾನವ ಅಂತ ಹೇಳುತ್ತಾರೆ. ಮಾತೆಗ್ದು ಹಿಂದೆ ಹಚ್ಚಿದ್ರೆ ಏನಾಗ್ತದೆ? ದಾನವ. ನಾವು ದಾನವರಾಗಬಾರ್ದು, ನಾವು ಮಾನವರಾಗಬೇಕು. ಅದ್ರ ಸಲುವಾಗಿ ಸಿದ್ಧಾಯ ಪುರಾಣಿಕರು ಏನು ಹೇಳ್ತಾರಂದ್ರೆ, ಏನಾದರಾಗು ಮೊದಲು ಮಾನವನಾಗು. ನೀ ಯಾವ ಜಾತಿಯಾಗಾರ ಹುಟ್ಟಪ್ಪ, ನಿನ್ನಲ್ಲಿ ಮನುಷ್ಯತ್ವನೇ ಇಲ್ಲ, ನಿನ್ನಲ್ಲಿ ದಾನ ಗುಣ ಇಲ್ಲ, ನಿನಗೆ ಒಳ್ಳೆ ಗುಣ ಇಲ್ಲ ಅಂತಂದ್ರೆ ನಿನ್ಗೆ ಯಾರನ್ನ ಬೆಲೆ ಕೊಡ್ತಾರೆ? ನಿನ್ನಲ್ಲಿ ಒಳ್ಳೆ ಗುಣ, ಪರೋಪಕಾರ ಗುಣ, ಸದ್ಗುಣಗಳು. ಇವತ್ತು ನೋಡ್ರಿ, ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ರಾಜ್ಕುಮಾರ್ ಯಾರಿಗೂ ದಾನ ಧರ್ಮ ಮಾಡಿದ ಮನುಷ್ಯ ಅಲ್ಲ. ಅವನ ನಟನೆಯಿಂದ ಪ್ರಸಿದ್ಧ ಆದ ಒಳ್ಳೆಯ ಕಲಾಕಾರ, ಒಳ್ಳೆಯ ನಟ. ಅವ ಅಷ್ಟು ದೊಡ್ಡ ಪ್ರಸಿದ್ಧ ಆಗಬೇಕಾದ್ರೆ 50 ವರ್ಷ ದುಡಿಬೇಕಾಯ್ತು. ಅವನ್ ಸತ್ತ ಮೇಲೆ 1 ಲಕ್ಷ ಜನನೂ ಹೋಗಲಿಲ್ಲ. ಅವನ ಮಗ ಪುನೀತ್ ನೋಡ್ರಿ, ಅವ ಸ್ವಲ್ಪ ವರ್ಷ ಬಾಳಿದ 30 ಲಕ್ಷ. ಎಷ್ಟು ಜನ ರೀ? 30 ಲಕ್ಷ ತನಕ ಹೋಗಿದ್ರಂತ ಅವನ ಮಣ್ಣಿಗೆ. ಈಗಲೂ ಕೂಡ ಪುನೀತ್ ರಾಜ್ಕುಮಾರ್ದು ಫೋಟೋ ಎಲ್ಲೆಲ್ಲೇ ಅವ. ಮತ್ತೆ ಇಷ್ಟು ಜಲ್ದಿ ಬೆಳಕಿಗೆ ಹೆಂಗೆ ಬಂದ ಪುನೀತ್ ಕುಮಾರ್? ಸುಮ್ಮನೆ ಉದಾಹರಣೆ, ಆರೋಪ ಅಲ್ಲ. ಇದ್ರದ್ದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತಂದೆಕ್ಕಿಂತ ಮಗ ಎಷ್ಟು ಜಲ್ದಿ ಪ್ರಸಿದ್ಧ ಆದ ನೋಡ್ರಿ ಪುನೀತ್ ಕುಮಾರ್. 20-30 ಲಕ್ಷ ರೂಪಾಯಿ. ಸಿದ್ದೇಶ್ವರ ಸ್ವಾಮಿಗೂ ಅಷ್ಟೇ ಜನ ಬಂದಿತ್ತು. ಈ ಪುನೀತ್ ಒಬ್ಬ ಸಾಮಾನ್ಯ ನಟ. ಅವನಿಗಷ್ಟು ಜನ ಬರಬೇಕಾಗಿತ್ತಂದ್ರೆ ಅವ ಏನು ಕೆಲಸ ಮಾಡಿದ? ಅವ ದಾನ ಧರ್ಮ ಮಾಡಿದ, ಪರೋಪಕಾರ ಮಾಡಿದ. ಅದಕ್ಕೆ ಅವ ಅಷ್ಟು ಬೆಳಕಿಗೆ ಬಂದ. ಇವ ರಾಜ್ಕುಮಾರ್ ಎಷ್ಟೇ ಒಳ್ಳೆ ನಟ ಆದ್ರೇನು ಅವನ ಕೀಲಿ ಕೈ ಅವನ ಹೆಂಡತಿ ಕೈಯಾಗಿತ್ತು. ಏನ್ರಿ? ಪಾರ್ವತಮ್ಮನ ಗಂಡ ಏನ್ರಿ? ಮತ್ತೆ ಅವ ಹೆಂಗೆ ಮುಂದಕ್ಕೆ ಬರ್ತಾನ? ಆದರೆ ಪುನೀತ್ ಕುಮಾರ್ ದಾನ ಧರ್ಮ ಮಾಡಿ ಇಷ್ಟು ಜಲ್ದಿ ಕೀರ್ತಿ ಪಡೆದ. ಇದೇ ಮನುಷ್ಯ ಜನ್ಮದ ಶ್ರೇಷ್ಠತೆ. ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ನೋಡ್ರಿ, ಎಷ್ಟು ಜಲ್ದಿ ತಂದೆಕ್ಕಿಂತ ಮಗ ಬೆಳಕಿಗೆ ಬಂದ. ಇದನ್ನು ಅರ್ಥ ಮಾಡ್ಕೋಬೇಕು. ಸಿರ್ಸಂಗಿ ಲಿಂಗರಾಜರು ಇಡೀ ಸಂಸ್ಥಾನೇ ದಾನ ಮಾಡಿಬಿಟ್ರು. ಇವತ್ತು ಎಲ್ಲಿ ನೋಡಿದಲ್ಲಿ ಲಿಂಗರಾಜ್ ಕಾಲೇಜ್, ಲಿಂಗರಾಜ್ ಮೆಡಿಕಲ್, ಏನೇನೋ ಶಿಕ್ಷಣ ಸಂಸ್ಥೆಗಳು. ಇಷ್ಟೆಲ್ಲ ಅವ್ರು ಕೀರ್ತಿ ಮಾಡಬೇಕಾಗಿದ್ರೆ ತಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದರೆ ಎಂಥ ತ್ಯಾಗ ಮಾಡಿದರು. ನಾವು ಆ ಪಾಠ ಮಿಡ್ಲ್ ಸ್ಕೂಲ್ದಾಗ ಓದಿದ್ದೀವಿ. ತ್ಯಾಗವೀರ ಸಿರ್ಸಂಗಿ ಲಿಂಗರಾಜರು ಅಂತ ತಿಳ್ಕೊಂಡು. ಅದ್ರ ಸಲುವಾಗಿ ಇಲ್ಲಿ ಏನಾದರಾಗು ಮೊದಲು ಮಾನವನಾಗು. ಅದಕ್ಕೆ ಇದೆಲ್ಲ ನಿಮಗೆಲ್ಲ ಅರ್ಥ ಆಯಿತು. ಈ ಶ್ಲೋಕದ ಅರ್ಥ ಹೇಳಿ ನಾನು ಮುಗಿಸಿಬಿಡ್ತೀನಿ. ದ್ವಿಜತ್ವಂ, ಬ್ರಾಹ್ಮಣತ್ವಂ, ವಿಪ್ರತ್ವಂ 3 ಶಬ್ದ ಇಟ್ಟ. ಸಂಪ್ರದಾಯವಾದಿಗಳು ಇದಕ್ಕೆ ಹೆಂಗೆ ಅರ್ಥ ಮಾಡ್ತಾರಂತಂದರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ದ್ವಿಜತ್ವ ಬರಬೇಕು. ಬ್ರಾಹ್ಮಣ ಕುಲದಲ್ಲೇ ಹುಟ್ಟಿದ್ರೇನೆ ಅವನ ಜನ್ಮ ಸಾರ್ಥಕ. ವಿಪ್ರತ್ವಂ, ವೇದಾಧ್ಯಯನ ಮಾಡಿದರೆ ಅದಕ್ಕಿಂತ ಶ್ರೇಷ್ಠ. ಆಮೇಲೆ ಬ್ರಾಹ್ಮಣತ್ವ, ಬ್ರಹ್ಮನಿಷ್ಠತ್ವ ಬರಬೇಕು. ಅದು ಬ್ರಾಹ್ಮಣರಿಗಷ್ಟೇ ಸಾಧ್ಯ, ಬೇರೆ ಜಾತಿಯವರಿಗೆ ಅದು ಸಾಧ್ಯ ಇಲ್ಲ. ಇವು ಸಂಪ್ರದಾಯವಾದಿಗಳು ಆ ಶ್ಲೋಕಕ್ಕೆ ಹಿಂಗೆ ಅರ್ಥ ಮಾಡ್ತಾರೆ. ಇನ್ನು ನಿಷ್ಪಕ್ಷಪಾತವಾಗಿ ಹೇಗೆ ಅರ್ಥ ಮಾಡ್ಕೋಬೇಕು? ಮೊದಲನೇ ಶಬ್ದ ಏನಿಟ್ರು? ಅವರು ದ್ವಿಜತ್ವ ಅಂತ ಹೆಸರಿಟ್ರು. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿನ್ನ ಜನ್ಮ ಸಾರ್ಥಕ ಆಗೋದಿಲ್ಲ, ಆದರೆ ಅಲ್ಲಿ ದ್ವಿಜತ್ವ ಬೇಕು ಅಂತ ಹೇಳಿದರು. ದ್ವಿಜತ್ವ ಅಂತಂದರೆ, ದ್ವಿಜ ಅಂದರೆ ಪಕ್ಷಿ. ಪಕ್ಷಿಗೆ 2 ಜನ್ಮ ಆಗ್ತದೆ. ಮೊದಲು ತತ್ತಿ ಒಳಗೆ ಹುಟ್ಟುತ್ತದೆ. ಆಮೇಲೆ ಅದು ತಾಯಿ ಏನು ಮಾಡ್ತದ, ಆ ಮೊಟ್ಟೆಗಳಿಗೆ ಸಂಸ್ಕಾರ ಕೊಡ್ತದೆ. ಸಂಸ್ಕಾರ ಅದು 15 ದಿವಸ 20 ದಿವಸ. ಇದೆಲ್ಲ ನಿಮಗೆ ಅನುಭವ ಅದ. ಕೋಳಿ ಸಾಕಿದವ್ರಿಗೆ ಗೊತ್ತಾಗ್ತದೆ. ಒಮ್ಮೆಲೆಗೆ 15-16 ತತ್ತಿಗಳು ಜಮಾ ಆದವು ಅಂತಂದರೆ ಆ ತತ್ತಿ ಒಳಗೆ ಕೂಸಿರ್ತದದು. ಆ ತತ್ತಿಗಳಿಗೆ
ಅದು ಕೋಳಿ ಏನು ಮಾಡ್ತದ, ಸಂಸ್ಕಾರ ಕೊಡ್ತದ, ಕಾವು ಕೊಡ್ತದ. ಅದು ಆದ್ಮೇಲೆ ತತ್ತಿ ಹೊಡೆದು ಮರಿಗಳು ಹೊರಗೆ ಬರ್ತಾವೆ ನೋಡ್ರಿ. ಅದ್ರಂಗ ನಾವು ಮೊದಲು ಹುಟ್ಟಿದ್ದು ಶೂದ್ರರೇ. ಸಂಸ್ಕಾರ ಕೊಟ್ಟ ಮೇಲೆ ಆ ತತ್ತಿ ಹೊಡೆದು ಕೂಸಿ ಹೆಂಗೆ ಹೊರಗೆ ಬರ್ತದೋ ಅದರಂಗ ಬಾಲಕನಾಗಿ ಇದ್ದವಾಗ 8 ವರ್ಷ 5 ವರ್ಷ ಇದ್ದಾಗ ಅವನಿಗೆ ಅಯ್ಯಾಚಾರ, ಉಪನಯನ, ಮುಸಲ್ಮಾನ್ ಧರ್ಮದ ಪ್ರಕಾರ ಸುಂತಿ, ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಅವ್ರ ಸಂಸ್ಕಾರ ಯಾವಾಗ ಮಾಡ್ತಾರಂದರೆ ಆವಾಗ ದ್ವಿಜತ್ವ ಬರ್ತದೆ. 2ನೇ ಜನ್ಮ ಆಯಿತು ಅವನಿಗೆ. ಎಲ್ಲಿವರೆಗೂ ನಮಗೆ ಸಂಸ್ಕಾರ ಇರೋದಿಲ್ಲ, ಗುರುಗಳು ಉಪದೇಶ ಮಾಡಿ ದೀಕ್ಷಾ ಕೊಟ್ಟು ನಮಗೆ ಎಲ್ಲಿವರೆಗೂ ಸಂಸ್ಕಾರ ಕೊಡೋದಿಲ್ಲ ಅಂದರೆ ಅವನಿಗೆ ಮನುಷ್ಯತ್ವ ಆಗಲಿಕ್ಕೆ ಹಾದಿ ಇರೋದಿಲ್ಲ. ಅದಕ್ಕೆ ನಾವು ಸದಾಚಾರ ಆಗಿ ಬಾಳ್ಬೇಕಾಗಿತ್ತಂದ್ರೆ ಸಂಸ್ಕಾರಗಳು ಭಾಳ ಮುಖ್ಯ. ಆ ಸಂಸ್ಕಾರದಿಂದ 2ನೇ ಜನ್ಮ ಬರ್ತದೆ. ಅಂದರೆ ಅವನಿಗೆ ಉಪನಯನ ಆಯಿತು, ವೇದಾಧ್ಯಯನಕ್ಕೆ ಅವನಿಗೆ ಅಧಿಕಾರ ಬಂತು. ಮತ್ತು ಮುಸಲ್ಮಾನ್ ಧರ್ಮದಾಗನು ಕುರಾನ್ ಓದಬೇಕಾದ್ರೆ ಅಲ್ಲಿ ಸಂಸ್ಕಾರ ಬೇಕು. ಆ ಸಂಸ್ಕಾರ ಕೊಟ್ಟ ಮೇಲೆ ಅವನಿಗೆ ಕುರಾನ್ ಓದ್ಲಿಕ್ಕೆ ಅಧಿಕಾರ ಕೊಡ್ತಾರೆ. ಇನ್ನು ಲಿಂಗಾಯತ ಧರ್ಮದಾಗ ಅವನಿಗೆ ಲಿಂಗ ದೀಕ್ಷೆ ಆಗಬೇಕು. ಆ ಲಿಂಗ ದೀಕ್ಷೆ ಆದಮೇಲೆ ಅವನಿಗೆ ಅಧ್ಯಾತ್ಮ ಜ್ಞಾನ ಓದಲಿಕ್ಕೆ ಮಾಡಲಿಕ್ಕೆ ಅಧಿಕಾರ ಸಿಗ್ತದೆ. ಇದಕ್ಕೆ ದ್ವಿಜತ್ವ ಅಂತಾರೆ. ಅಂದರೆ ಜನ್ಮನಾ ಜಾಯತೆ ಶೂದ್ರ ಕರ್ಮಣಾ ದ್ವಿಜ ಉಚ್ಯತೆ. ನಾವೆಲ್ಲರ ಜನ್ಮದಿಂದ ಶೂದ್ರರೇ. ಯಾವಾಗ ನಮಗೆ ಗುರುಗಳು ಸಂಸ್ಕಾರ ಕೊಟ್ಟರು ಅಂತಂದರೆ ಆವಾಗ ದ್ವಿಜತ್ವ ನಮಗೆ 2ನೇ ಜನ್ಮ ಬಂತು. ಸಂಸ್ಕಾರ ಕೊಟ್ಟ ಮೇಲೆ ಅವನಿಗೆ ವೇದಾಧಿಕಾರ ಬರ್ತದ, ಜ್ಞಾನಕ್ಕೆ ಅಧಿಕಾರ ಬರ್ತದ, ಪ್ರತಿಯೊಂದಕ್ಕೂ ಕೂಡ ಅಧಿಕಾರ ಸಿಗ್ತದ. ಕರ್ಮಗಳನ್ನು ಮಾಡಲಿಕ್ಕೆ, ಪೌರೋಹಿತ್ಯ ಕೆಲಸ ಮಾಡಲಿಕ್ಕೆ, ಆಚಾರ ಕೆಲಸ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಸಿಗ್ತದೆ. ಆವಾಗೇ ಅದಕ್ಕೆ ದ್ವಿಜತ್ವ ಬರ್ತದೆ. ನಾವು ಯಾಕೆ ಶೂದ್ರರು ಅಂತಂದರೆ ಎಲ್ಲ ಜಾತಿಯವರು ಬಂದರು, ಕೇವಲ ಬ್ರಾಹ್ಮಣರ ವೈಶ್ಯರ ಅಂತಲ್ಲ. ಜೀವರಾಶಿಗಳು ಇಡೀ ಜಗತ್ತಿನಾಗ ಎಷ್ಟು ಮಂದಿ ಯಾರಂದರೆ ಅವರೆಲ್ಲರೂ ಶೂದ್ರರು. ಹುಟ್ಟುತ್ತೆ ಶೂದ್ರರು. ಸಂಸ್ಕಾರ ಕೊಟ್ಟ ಮೇಲೆ ದ್ವಿಜತ್ವ ಆಗ್ತದೆ. ಶೂದ್ರ ಅಂತ ಯಾಕಂದ್ರೆ ಈ ಕೂಸಿಗೆ, ಈ ಮನುಷ್ಯನಿಗೆ ಅಂದರೆ ಹುಟ್ಟಿದ ಕೂಡಲೇ ಆಳ್ತಾನೆ ಇವ. ಯಾವುದರ ಕೂಸು ನಕ್ಕಿದ್ ನೋಡ್ರಿ ಏನ್ರಿ, ಹುಟ್ಟಿದ ಕೂಡಲೇ ಅದು ಹುಟ್ಟಿದ ಕೂಡಲೇ ಏನು ಮಾತಾಡಲಿಲ್ಲ, ನಗಲಿಲ್ಲ, ಅಳ್ಳಿಲ್ಲ ಅಂತಂದರೆ ಅಯ್ಯೋಯ್ಯೋ ಏನೋ ಆಗ್ಯದಪ್ಪ, ಡಾಕ್ಟ್ರ್ ಬಳಿ ತೋರಿಸ್ಬೇಕು, ಹಿಂಗ ಅಂತಾರೆ. ಯಾವಾಗ ಅದು ಕೂಸು ಅಳ್ಳಿಕ್ಕೆ ಶುರು ಮಾಡಿತ್ತು, ಬದುಕ್ಯದ ಭಾಳ ಚಲೋ. ಅದ್ರೊಳಗೆ ಗಂಡು ಹುಟ್ಟಂದ್ರೆ ಗಂಡು ಹುಡ್ತು ಭಾಳ ಹಿಗ್ತಾರೆ ಏನ್ರಿ. ಯಾವಾಗ ಆ ಕೂಸು ಹುಟ್ಟಿದ ಕೂಡಲೇ ಅಳ್ತದಲ್ಲ, ಇವ ಹುಟ್ಟ ಕಾಲಕ್ಕೆ ಅಳ್ಕೊಂತ ಹುಟ್ಟ್ಯಾನ, ಇವನು ಸತ್ತ ಮೇಲೆ ಇವನು ಹೆಣಕ್ಕೆ ಅಳ್ತಾರ. ಇವ ಬದುಕಿದವಾಗೂ ಕೂಡ ಸಂಸಾರ ಸಲಗೆ ಅಳ್ಕೊಂತೇ ಸಂಸಾರ ಮಾಡ್ತಾನ. ಅದಕ್ಕೆ ಇವನಿಗೆ ಶೂದ್ರ ಅಂದರು. ಇನ್ನು ರುದ್ರ, ಪರಮಾತ್ಮ ಏನಾನ ರುದ್ರಾನ ಅಂದರೆ ಹುಟ್ಟಿದ ಕೂಸುಗಳಿಗೆ ಅಳಿಸ್ತಾನ ಪರಮಾತ್ಮ. ಅದ್ರ ಸಲಗೆ ಪರಮಾತ್ಮ ರುದ್ರ ಇದ್ದಾನೆ. ಆಮೇಲೆ ಈ ಸಂಸ್ಕಾರ ಕೊಟ್ಟ ಮೇಲೆ ದ್ವಿಜತ್ವ ಬಂತು. ಅವನಿಗೆ ವೇದಾಧ್ಯಯನ ಆಗಲಿ, ಆಧ್ಯಾತ್ಮ ಜ್ಞಾನಕ್ಕೆ ಅಧಿಕಾರ ಸಿಕ್ತು. ಇದು ಎಲ್ಲ ವೇದಾಧ್ಯಯನ ಮುಗಿದ ಮೇಲೆ ಗುರುಗಳು ಸಂದೇಶ ಕೊಡ್ತಾರ. ಏನು ಕೊಡ್ತಾರಂದರೆ ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಸ್ವಾಧ್ಯಾಯಾನ್ಮಾ ಪ್ರಮದ, ಹಿಂಸಾ ಮಾ ಕೃತ, ಪ್ರಜಾತಂತು ಮಾ ವತ್ಸ್ಯಸಿ. ಹೀಗೆ ತೈತಿರಿ ಉಪನಿಷತ್ನಲ್ಲಿ ಶಿಕ್ಷಾವಲ್ಲಿಯಲ್ಲಿ ಗುರುಗಳು ಶಿಷ್ಯನಿಗೆ ಸಂದೇಶ ಕೊಡ್ತಾರೆ. ಅಪ್ಪ, ನಿನ್ನ ವೇದಾಧ್ಯಯನ ಮುಗಿತು, ನಿನ್ನ ಜ್ಞಾನ ಪ್ರಾಪ್ತಿ ಆಯಿತು, ನೀನು ಸಂಸಾರಿಕನಾಗು, ಪ್ರಪಂಚ ಪಾರು ಮಾಡ್ತಾ ಎಲ್ಲನೂ ಚೆನ್ನಾಗಿ ಮಾಡಿಕೊಂಡು ಹೋಗು. ಅದನ್ನೇ ನಿಜ್ಕೊಂಡ್ರು ಜಾಣನು ಲೌಕಿಕ ಪಾರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸುವ ನಿಂತು ಅಂತ ಹೇಳಿದ ಹಾಗೆ ನೀನು ಜಾಣನಾಗಿ ಪ್ರಪಂಚ ಪಾರಮಾರ್ಥ ಎರಡನ್ನೂ ಚೆನ್ನಾಗಿ ಮಾಡಿಕೊಂಡು ಹೋಗಂತ ಸಂದೇಶ ಕೊಡ್ತಾರೆ ಗುರುಗಳು. ಮಾತೃದೇವೋ ಭವ, ತಾಯಿನೇ ದೇವರಂತ ತಿಳ್ಕೊ. ಪಿತೃದೇವೋ ಭವ, ತಂದಿನೇ ದೇವರಂತ ತಿಳ್ಕೊ. ಅತಿಥಿ ದೇವೋ ಭವ, ಅತಿಥಿನೇ ದೇವರಂತ ತಿಳ್ಕೊ. ಆಚಾರ್ಯ ದೇವೋ ಭವ, ನಿನಗೆ ಯಾರು ಉಪದೇಶ ಕೊಡ್ತಾರ ಅವರೇ ನಿನ್ನ ಗುರುಗಳು ಅಂತ ತಿಳ್ಕೊ. ಅವ್ರಿಗೆ ನೀನು ಮರ್ಯಾದೆ ಕೊಡು. ನೀನು ಸಂಸಾರದಲ್ಲಿ ಇದ್ದು ನಿನ್ನ ಸ್ವಾಧ್ಯಾಯದಲ್ಲಿ ಮೈಗಳನ್ನಾಗಬೇಡ. ಪ್ರಜಾತಂತು ಮಾವ, ಸಂತಾನ ಹರಣ ಮಾಡ್ಕೋಬೇಡ, ಬೇಕಾದಷ್ಟು ಮಕ್ಕಳು ಹಡಿ ಅಂತಂದಾರೆ. ವೇದಗಳೇ ಹೇಳ್ತಾವೆ ಈ ಮಾತು. ನೀನು ನಿನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತಂದರೆ ನಿನ್ನ ಸಂತಾನವನ್ನು ಪಡೆದು ನಿನ್ನ ವಂಶವನ್ನು ಮುಂದುವರಿಸು. ಇದೇ ನಿನ್ನ ಜನ್ಮ ಸಾರ್ಥಕ, ಇದೇ ನಿನ್ನ ಗೃಹಸ್ಥ ಧರ್ಮ. ಈ ಧರ್ಮವನ್ನು ನೀನು ಚೆನ್ನಾಗಿ ಪಾಲನೆ ಮಾಡಿಕೊಂಡು ಹೋಗಂತ ಗುರುಗಳು ಸಂದೇಶ ಕೊಡ್ತಾರೆ. ಇದೇ ವಿಪ್ರತ್ವ.
ಅವಾಗ ಅವ ಬಂದು ತನ್ನ ವೇದಾಧ್ಯಯನದಿಂದ ಪೌರೋಹಿತ್ಯ ಆಚಾರ್ಯ ಕೆಲಸ, ಒಬ್ರಿಗೆ ಜ್ಞಾನ ಪ್ರಸಾರ ಮಾಡೋದ ಕೆಲಸ ಎಲ್ಲ ಮಾಡ್ತಾನಲ್ಲ, ಅದು ವಿಪ್ರತ್ವ. ಇನ್ನು ಬ್ರಾಹ್ಮಣತ್ವ ಅಂದರೆ ಯೋ ಬ್ರಹ್ಮಜ್ಞಾನಂ ಜಾನಾತಿ ಸ ಬ್ರಾಹ್ಮಣ. ಯಾವನು ಬ್ರಹ್ಮಜ್ಞಾನವನ್ನು ತಿಳ್ಕೊಂಡನ ಅವರೆಲ್ಲರೂ ಬ್ರಾಹ್ಮಣರು, ಯಾರು ಬ್ರಹ್ಮಜ್ಞಾನ ತಿಳ್ಕೊಂಡಿಲ್ಲ ಅವರೆಲ್ಲರೂ ಶೂದ್ರರು. ಇಷ್ಟು ಪಕ್ಕ ತಿಳ್ಕೊಂಡ್ಬಿಟ್ರೆ ಸಾಕು. ಅದ್ರ ಸಲುವಾಗಿಯೇ ಇದನ್ನು ಧರ್ಮರಾಯ ಯಕ್ಷ ಪ್ರಶ್ನೆ ಮಾಡೋ ಕಾಲಕ್ಕೆ ಯಕ್ಷ ಧರ್ಮರಾಯ ಪ್ರಶ್ನೆ ಮಾಡ್ತಾ ಇದ್ದಾನೆ, ನಿಜವಾದ ಬ್ರಾಹ್ಮಣನ ಯಾರು ಅಂತ ಪ್ರಶ್ನೆ ಮಾಡ್ಯಾನ. ಅದಕ್ಕೆ ಧರ್ಮರಾಜ ಉತ್ತರ ಕೊಟ್ಟನ, ಯೋ ಬ್ರಹ್ಮಜ್ಞಾನಂ ಜಾನಾತಿ ಸ ಬ್ರಾಹ್ಮಣ. ಯಾವನು ಬ್ರಹ್ಮಜ್ಞಾನ ತಿಳ್ಕೊಂಡಾನೆ, ಯಾವನ ಆತ್ಮಜ್ಞಾನ ತಿಳ್ಕೊಂಡಾನೆ, ಅವನೇ ನಿಜವಾದ ಜ್ಞಾನಿ, ಅವನೇ ನಿಜವಾದ ಶ್ರೇಷ್ಠ ವ್ಯಕ್ತಿ, ಅವನೇ ನಿಜವಾದ ಅವನ ಹುಟ್ಟು ಜನ್ಮ ಸಾರ್ಥಕ ಆಗ್ತದಂತಕ್ಕಂಥ ವಿಷಯ ಇಲ್ಲಿವರೆಗೂ ಎಲ್ಲ ಪೂಜ್ಯರು ಬಹಳ ಚೆನ್ನಾಗಿ ಹೇಳಿದರು. ಇವೆಲ್ಲ ಮಾತುಗಳನ್ನು ನಾವು ಸರಿಯಾಗಿ ಇಟ್ಟುಕೊಂಡು ಏನಾದರಾಗು ಮೊದಲು ಮಾನವನಾಗು ಅಂತಕ್ಕಂಥ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮಲ್ಲಿ ಮನುಷ್ಯತ್ವ ಬರಲಿ, ಮಾನವೀಯತೆ ಬರಲಿ, ನಾವೆಲ್ಲರೂ ಪ್ರೀತಿಯಿಂದ ಬಾಳೋಣ. ಯಾಕಂದರೆ ವೇದಗಳ ಸಂದೇಶನೂ ಅದೇ ಕೊಟ್ಟಾರೆ, ಸಹನಾವವತು ಸಹನೌ ಭುನಕ್ತೋ ಸಹವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ನಾವೆಲ್ಲರೂ ಕೂಡಿ ಬಾಳೋಣ, ನಾವೆಲ್ಲರೂ ಕೂಡಿ ಊಟ ಮಾಡೋಣ. ಆ ತೇಜಸ್ವಾಗಿರ್ತಕ್ಕಂಥ ಪ್ರಖರವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಧನ್ಯರಾಗೋಣ ಅಂತ ತಿಳ್ಕೊಂಡು ಆ ವೇದ ಸಂದೇಶ ಹೇಳ್ತಾ ಇದೆ. ಅಂಥ ಒಂದು ಸಂದೇಶ ಗುರುವಿನ ಮುಖಾಂತರ ತಿಳಿದುಕೊಂಡು ನಮ್ಮ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕೆಂದು ಹೇಳುತ್ತಾ ನನ್ನ 4 ವಾಕ್ಪುಷ್ಪಗಳನ್ನು ಆ ಸದ್ಗುರುವಿನಲ್ಲಿ ಸಮರ್ಪಿಸುತ್ತೇನೆ. ಹರಿ ಓಂ ತತ್ಸತ್.